ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಧನ್ಯವಾದಗಳು. ಈ ಒಂದು ಕ್ವಶನ್ ಪೇಪರನ್ನು ನಮಗೆ ಕಳಿಸಿಕೊಟ್ಟಂಥ ಋಷಭ್ ಬೇಂದ್ರ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಹಿಮ್. ಟೋಟಲ್ 3 ಪ್ರಶ್ನೆ ಪತ್ರಿಕೆಗಳನ್ನು ನಮಗೆ ಕಳಿಸಿಕೊಟ್ಟಿದ್ದಾರೆ. ಈ ಒಂದು ಕ್ವಶನ್ ಪೇಪರ್ ಕೂಡ ಅವರೇ ಅಕೌಂಟೆನ್ಸಿ ಕಳಿಸಿಕೊಟ್ಟಿರುವಂಥದ್ದು. ಸಿ ಮೈ ಡಿಯರ್ ಚಿಲ್ಡ್ರನ್, ಐ ರಿಕ್ವೆಸ್ಟ್ ಎವ್ರಿ ಒನ್ ಪ್ಲೀಸ್ ಸೆಂಡ್ ಯುವರ್ ಕ್ವಶನ್ ಪೇಪರ್ ಟು ದಿಸ್ ಮೇಲ್ ಐ ಡಿ. ಇದು ನನ್ನ ಮೇಲ್ ಐ ಡಿ ಆಗಿರುತ್ತೆ. ಈ ಒಂದು ಮೇಲ್ ಐ ಡಿಗೆ ಫೋಟೋ ಹೊಡೆದ್ಬಿಟ್ಟು ನಿಮ್ಮ ಹೆಸರು ಬರೆದು ಅದ್ರ ಮೇಲೆ ಕ್ವಶನ್ ಪೇಪರ್ ಮೇಲೆ ಕಳುಹಿಸಿ ಕೊಡಿ. ಬನ್ನಿ ವಿದ್ಯಾರ್ಥಿಗಳೇ, ಇಟ್ ಈಸ್ ದ ಲ್ಯಾಂಗ್ವೇಜ್ ಆಫ್ ಬಿಸ್ನೆಸ್ ಅಂತ ಇದೆ. ಎಲ್ಲ ಕ್ವಶನ್ ಪೇಪರಲ್ಲೂ ಈ ಒಂದು ಕ್ವಶನ್ ಇತ್ತು. ಅಕೌಂಟಿಂಗ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ದಿ ಬೇಸಿಸ್ ಆಫ್ ಅಕೌಂಟಿಂಗ್ ಇನ್ ವಿಚ್ ರೆವಿನ್ಯೂ ಆ್ಯಂಡ್ ಎಕ್ಸ್ಪೆನ್ಸಸ್ ಆರ್ ರೆಕಗ್ನೈಸ್ಡ್ ಇನ್ ದಿ ಪೀರಿಯಡ್ in which they are earned or incurred and not when money is received or paid ಅಂತ ಇದೆ. ಈಸ್ ಡ್ಯಾಶ್ ಅಂತ. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಆಗಿರುತ್ತೆ, ಅಕ್ಯೂರಬಲ್ ಬೇಸಿಸ್ ಅಂತ. ಕ್ವಶನ್ ನಂಬರ್ 3, ಜರ್ನಲ್ ರೆಕಾರ್ಡ್ಸ್ ದಿ ಟ್ರಾನ್ಸಾಕ್ಷನ್ಸ್ ಆಫ್ ದ ಫರ್ಮ್ ಈಸ್ ಆ್ಯನ್ ಡ್ಯಾಶ್ ಅಂತ ಇದೆ. ರೈಟ್ ಆನ್ಸರ್ ಅಗೇನ್ ಆಪ್ಷನ್ ಬಿ, ಕ್ರೋನಾಲಜಿಕಲ್ ಮ್ಯಾನರ್ ಅಂತ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡ್ತಾ ಹೋಗೋಣ ಮಕ್ಕಳೇ. ಕೌಟಿಲ್ಯ ಅನ್ನೋರು ಎ ಮಿನಿಸ್ಟರ್ ಆಫ್ ಚಂದ್ರಗುಪ್ತಾಸ್ ಕಿಂಗ್ಡಮಲ್ಲಿದ್ದರು. ರೋಟ್ ಎ ಬುಕ್ ಆನ್ ಎಕನಾಮಿಕ್ಸ್. ಅವರು ಒಂದು ಪುಸ್ತಕವನ್ನು ಬರೀತಾರೆ ಎಕನಾಮಿಕ್ಸಿನ ಮೇಲೆ. ಅದರ ಹೆಸರೇನು ಅಂತ ಇದೆ. ಅದರ ಹೆಸರು ಅರ್ಥಶಾಸ್ತ್ರ ಅಂತ ಹೆಸರು. ಆಯಿತಾ? ಅರ್ಥಶಾಸ್ತ್ರ ಇಂಗ್ಲೀಷಲ್ಲೇ ಕಣ್ರಿ. 5ನೆಯ ಪ್ರಶ್ನೆ, ಡ್ಯಾಶ್ ಸಿಸ್ಟಮ್ ಈಸ್ ನಾಟ್ ಎ ಕಂಪ್ಲೀಟ್ ಸಿಸ್ಟಮ್ ಆಫ್ ಮೇಂಟೈನಿಂಗ್ ರೆಕಾರ್ಡ್ಸ್ ಆಫ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅಂತ ಇದೆ. ಅದನ್ನು ನಾವು ಸಿಂಗಲ್ ಎಂಟ್ರಿ ಅಂತ ಕರಿತೀವಿ. ಸಿಂಗಲ್ ಎಂಟ್ರಿ ಸಿಸ್ಟಮ್ ಈಸ್ ನಾಟ್ ಎ ಕಂಪ್ಲೀಟ್ ಸಿಸ್ಟಮ್. ಅರ್ಥ ಆಗುತ್ತಾ? ನೋಡಿ ಈಗ ಕ್ವಶನ್ ನಂಬರ್ 6, ದ ಪ್ರೊಸೆಸ್ ಆಫ್ ಟ್ರಾನ್ಸ್ಫಾರ್ಮಿಂಗ್ ಜರ್ನಲ್ ಎಂಟ್ರಿ ಟು ಇಂಡಿವಿಜುವಲ್ ಅಕೌಂಟ್ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ಅದನ್ನು ನಾವು ಏನಂತ ಕರಿತೀರಾ? ಪೋಸ್ಟಿಂಗ್ ಅಂತ ಕರಿತೀವಿ. ಬನ್ನಿ ವಿದ್ಯಾರ್ಥಿಗಳೇ, ಮ್ಯಾಚ್ ದಿ ಫಾಲೋಯಿಂಗ್ ಎಕನಾಮಿಕ್ ಈವೆಂಟ್ಸ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಪೇಮೆಂಟ್ ಆಫ್ ಮಂತ್ಲಿ ರೆಂಟ್ ಟು ದಿ ಲ್ಯಾಂಡ್ ಲಾರ್ಡ್ ಈಸ್ ದ ರೈಟ್ ಆನ್ಸರ್. ಅಕೌಂಟಿಂಗ್ ಪೀರಿಯಡ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಬೇಸಿಕ್ ಅಕೌಂಟಿಂಗ್ ಕಾನ್ಸೆಪ್ಟ್ಸ್. ಲಯಬಿಲಿಟೀಸ್ ಅಂತ ಇದೆ. ಕ್ರೆಡಿಟರ್ಸ್, ಕ್ಲೈಮ್ಸ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು 1 ಮಾರ್ಕ್ ಕ್ವಶನ್ಸ್ಗಳನ್ನು ನೋಡ್ತಾ ಹೋಗೋಣ. ಇದನ್ನು ಆಯಿತಾ ಡಿಸ್ಕ್ರಿಪ್ಟಿವ್ ಅಂತ ಕರಿತೀರಾ. ಬನ್ನಿ ಈಗ ಆಬ್ಜೆಕ್ಟಿವ್ ಅಂದರೆ ಇಷ್ಟ ತನಕ MCQs ಇವೆಲ್ಲ ಇರ್ತಾವಲ್ವ, ಆಯಿತಾ, ಟಿಕ್ ಹಾಕುವಂಥದ್ದು. ಬನ್ನಿ ಈಗ ನಾವು MCQs ಮುಗೀತು. ಈಗ ಏನಂತೀರಾ ತಾವುಗಳು 1 ಮಾರ್ಕ್ ಕ್ವಶನ್ಸ್. ರೈಟ್ ದ ಮೀನಿಂಗ್ ಆಫ್ ಕ್ಯಾಪಿಟಲ್ ಅಂತ ಇದೆ. ಕ್ಯಾಪಿಟಲ್ ಅಂದರೆ ಇಟ್ ಈಸ್ ದಿ ಅಮೌಂಟ್ ಆರ್ ಅಸೆಟ್ಸ್ ಇನ್ವೆಸ್ಟೆಡ್ ಬೈ ದ ಬಿಸ್ನೆಸ್ ಓನರ್ ಇನ್ ಟು ದಿ ಬಿಸ್ನೆಸ್ ಟು ಜನ್ರೇಟ್ ಪ್ರಾಫಿಟ್ಸ್ ಅಂತ. ನಿನ್ನೆ ಸೇಮ್ ಕ್ವಶನ್ ಅಪ್ಲೋಡ್ ಮಾಡಿ ಕೊಟ್ಟಿದ್ದೆ ಸರ್ ನಾನು ಕ್ವಶನ್ ಪೇಪರು. ಅದರಲ್ಲಿ ಇವೇ ಕ್ವಶನ್ಸ್ಗಳು. ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ಹಿಂದ್ಗಡೆ ಹೋಗ್ಬಿಟ್ಟು ಫಸ್ಟ್ ಇಯರ್ PUC ಒಂದು ಕ್ವಶನ್ ಪೇಪರನ್ನು ಕ್ಲಿಕ್ ಮಾಡಿ ನೋಡಿ, ಆಯಿತಾ. ವೋಚರ್ ಈಸ್ ನಾಟ್ ಎ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಆಫ್ ಟ್ರಾನ್ಸಾಕ್ಷನ್ ಅಂತ ಇದೆ. ಇದೂ ಕೂಡ ಸೇಮ್ ಕ್ವಶನ್ ಇತ್ತು ಅದರಲ್ಲಿ, ಹೌದಲ್ವಾ? ನಾನು ಅವಾಗ ನಿಮಗೆ ಇದು ಏನಂತೀರ ತಾವುಗಳು ಫಾಲ್ಸ್ ಕಂಡ್ರಪ್ಪ, ಯಾಕಂದರೆ ವೋಚರೇ ಡಾಕ್ಯುಮೆಂಟ್ರಿ ಅಂತ ಹೇಳಿದ್ದೆ. ಎಕ್ಸ್ಪ್ಯಾಂಡ್ GAAP ಅಂತ ಇದೆ. ಜನರಲಿ ಎಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಅಂತ ಆನ್ಸರು. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ನೋಡ್ತಾ ಹೋಗೋಣ. 2 ಮಾರ್ಕ್ಸ್ ಕ್ವಶನ್ಸ್ಗಳಲ್ಲಿ ಡಿಫೈನ್ ಅಕೌಂಟಿಂಗ್ ಅಂತ ಇದೆ. ಆ ಕ್ವಶನ್ ಪೇಪರಲ್ಲೂ ಫಸ್ಟ್ ಕ್ವಶನ್ ಡಿಫೈನ್ಡ್ ಅಕೌಂಟಿಂಗ್ ಅಂತಲೇ ಇತ್ತು. ಯಾಕಿತ್ತು ಅಂದರೆ ಅಕೌಂಟೆನ್ಸಿನಲ್ಲಿ ಅಕೌಂಟಿಂಗ್ ಅಂದರೆ ಗೊತ್ತಿಲ್ಲ ಅಂದರೆ ನಗ್ತವ್ರೆ. ಅಕೌಂಟಿಂಗ್ ಅಂತ ಹೇಳಿದರೆ ನೋಡಿ ಏನಂತೀರ ತಾವುಗಳು, it is the art of recording, creating, summarizing in a significant manner and in terms of money ಆಗಿರ್ಬೋದು, ಟ್ರಾನ್ಸಾಕ್ಷನ್ ಆಗಿರ್ಬೋದು, and events which are in a part of least of the financial character. ಆಯಿತಾ? ಇಂಥದನ್ನು ಬರಿಬೋದು. ನೇಮ್ ಎನಿ 2 ಯೂಸರ್ಸ್ ಆಫ್ ಅಕೌಂಟಿಂಗ್ ಇನ್ಫಾರ್ಮೇಷನ್ ಅಂತ ಇದೆ. ಬಹಳ ಈಸಿ ಕಣ್ರಿ, ಏನೂ ಇಲ್ಲ. ಇಂಟರ್ನಲ್ ಯೂಸರ್ಸ್ ಅಂತ ಬರೀರಿ ಹಾಗೂ ಎಕ್ಸ್ಟರ್ನಲ್ ಯೂಸರ್ಸ್ ಅಂತ ಬರೀರಿ. ಎಕ್ಸಾಂಪಲ್ ಕೇಳಿದಾರಾ? ಇಲ್ಲ. ಕೇಳಲಿಲ್ಲ ಅಂದರೆ ತಾವುಗಳು ಇಂಟರ್ನಲ್ ಯೂಸರ್ಸಿಗೆ ಮ್ಯಾನೇಜ್ಮೆಂಟ್ ಅಂತ ಬರಿಬೋದು, ಎಕ್ಸ್ಟರ್ನಲ್ ಯೂಸರ್ಸಿಗೆ ಬ್ಯಾಂಕ್ಸ್ ಅಂತ ಬರಿಬೋದು, ಆಯಿತಾ, ಅಥವಾ ಇನ್ವೆಸ್ಟರ್ಸ್ ಅಂತ ಬರಿಬೋದು. ಕ್ವಶನ್ ನಂಬರ್ 13ನಲ್ಲಿ ನೇಮ್ ದಿ ಮೀನಿಂಗ್ ಆಫ್ ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಅಕೌಂಟಿಂಗ್. ಸೇಮ್ ಕ್ವಶನ್ಸ್ ಕಂಡ್ರಿ, ಹೋಗಿ ಸ್ವಲ್ಪ ಕ್ವಶನ್ ಪೇಪರ್ ಕ್ಲಿಕ್ ಮಾಡ್ಕೊಳ್ಳಿ. 13ನೆಯ ಪ್ರಶ್ನೆ, ಏನು ಈ ಡಬಲ್ ಎಂಟ್ರಿ ಅಂದರೆ ಏನಂತ ಕೇಳಿದಾರಾ? ಇಟ್ ಈಸ್ ಎ ಮೆಥಡ್ ಆಫ್ ರೆಕಾರ್ಡಿಂಗ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ವೇರ್ ಎವ್ರಿ ಟ್ರಾನ್ಸಾಕ್ಷನ್ ಎಫರ್ಟ್ಸ್ ಅಟ್ಲೀಸ್ಟ್ 2 ಅಕೌಂಟ್ಸ್ ವಿತ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ಸ್ ಅಂತ. ಆಯಿತಾ? ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ ಇರುತ್ತೆ ಕಂಡ್ರು, ಅದರಲ್ಲಿ ಆನ್ಸರ್ ಇರುತ್ತೆ. ನಾನು ಏನೇನೋ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಅನಿಸ್ಬೋದು, ಆಯಿತಾ. ನಾನು ಹೇಳ್ತಾ ಇದ್ದೀನಲ್ವಾ, ಸೋ ಮೆನಿ ಕ್ವಶನ್ಸ್, ಆಯಿತಾ. ಮೋಸ್ಟ್ ಆಫ್ ದ ಕ್ವಶನ್ಸ್ ಆರ್ ರಿಪೀಟೆಡ್
ಫ್ರಮ್ ದೋಸ್ ಕ್ವಶನ್ ಪೇಪರ್ಸ್ ವಿಚ್ ಐ ಆಲ್ರೆಡಿ ಅಪ್ಲೋಡೆಡ್. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್. ದಯವಿಟ್ಟು ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ಈ ಒಂದು ಮೇಲ್ ಐಡಿಗೆ ಕಳುಹಿಸಿಕೊಡಿ, all-in-one pdf@gmail.com ಅಂತ. ಧನ್ಯವಾದಗಳು. ಮತ್ತೊಮ್ಮೆ ನಮ್ಮ ಋಷಭ್ ಬೇಂದ್ರ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಮೈ ಡಿಯರ್. 3 ಕ್ವಶನ್ ಪೇಪರ್ಸ್ ಕಳಿಸ್ಕೊಟ್ಟಿದ್ದೀರಾ, ಇನ್ನೂ 3 ಸಿಗುತ್ತೆ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಆರ್ಟ್ಸು ಸೈನ್ಸ್ ಇದ್ದರೆ ಅದು ಕೂಡ ಫಸ್ಟ್ ಇಯರ್ PUC ಕಳಿಸಿಕೊಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಆರೋಗ್ಯವೇ ಭಾಗ್ಯ, ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತೀವಿ. ಚೆನ್ನಾಗಿ ತಿನ್ನಿ, ಎಕ್ಸಾಮ್ ಮುಗಿತಾ ಇದ್ದಂಗೆ ಆಯಿತಾ. ಧನ್ಯವಾದಗಳು.